ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ದ ವರ್ಕಿಂಗ್ ಮಾಮ್ ವ್ಲಾಗ್ಸ್. ನಾನು ನಿಮ್ಮ ಸುಮಾ ಶ್ರೀಕಾಂತ್. ಥರ್ಸ್‌ಡೇ ಮಾರ್ನಿಂಗ್ ಇಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್‌ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ರಂಗೋಲಿ ಡಿಸೈನ್‌ನ ನೋಡ್ಕೊಂಡ್ ಬರೋಣ. ರಂಗೋಲಿ ಹಾಕಿದ್ದು ಆಯ್ತು. ಈಗ ಮಾರ್ನಿಂಗ್ ಸ್ವಲ್ಪ ಹನಿ ಒಂದು ಗ್ಲಾಸ್ ವಾರ್ಮ್ ವಾಟರ್‌ನ ಮಿಕ್ಸ್ ಮಾಡಿ ತಗೊಳ್ತಿದ್ದೀನಿ. ನಂತರ ಫ್ರೆಶ್ ಆಗಿ ಇಲ್ಲಿ ಪೂಜೆಗೆ ಅಂತ ಸ್ವಲ್ಪ ರೆಡಿ ಮಾಡ್ಕೊಳ್ತಿದ್ದೀನಿ. ಮಾರ್ನಿಂಗ್ ಇಂದ ನೈಟ್‌ವರೆಗೂ ನಮ್ಮ ದಿನ ಪ್ರೊಡಕ್ಟಿವ್ ಆಗಿರಬೇಕು ಅಂದ್ರೆ ನಮ್ಮ ಡೇನ ಒಂದು ಪಾಸಿಟಿವ್ ಥಾಟ್ ಇಂದ ಸ್ಟಾರ್ಟ್ ಮಾಡಬೇಕು. ಇದು ನೀವು ಪೂಜೆ ಮುಖಾಂತರ ಮಾಡ್ಬೋದು, ಇಲ್ಲ ಮೆಡಿಟೇಷನ್ ಮುಖಾಂತರ ಆದ್ರೂ ಮಾಡ್ಬೋದು. ನಾನಾದ್ರೆ ದೀಪ ಹಚ್ಚೋ ಮೂಲಕ ನನ್ನ ದಿನಾನ ಸ್ಟಾರ್ಟ್ ಮಾಡ್ತೀನಿ. ಪೂಜೆನೂ ಸಹ ಮುಗೀತು. ನಂತರ ಈ ದಿನ ಬ್ರೇಕ್‌ಫಾಸ್ಟ್‌ಗೆ ಒಂದು ಹೆಲ್ತಿ ಸಲಾಡ್‌ನ ಮಾಡಬೇಕು ಅಂತ ಅನ್ಕೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ರಾತ್ರಿ ನೆನೆಸಿಟ್ಟಿರೋ ಕಡಲೆನ ಕುಕ್ಕರ್‌ಗೆ ಹಾಕಿ ಸ್ವಲ್ಪ ಸಾಲ್ಟ್, ಸ್ವಲ್ಪ ಆಯಿಲ್‌ನ ಹಾಕಿ 4 ವಿಸಿಲ್ ಬರ್ಸ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಅಡಿಗೆ ಸೋಡಾನ ಸಹ ಮಿಕ್ಸ್ ಮಾಡ್ಬೋದು ಸಾಲ್ಟ್ ಪ್ಲೇಸಲ್ಲಿ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೀ ಪೌಡರ್ ಬ್ಯಾಗ್ಸ್‌ನ ಸಹ ಆಡ್ ಮಾಡ್ತಾರೆ ಅದು ಫ್ಲೇವರ್‌ಗೋಸ್ಕರ. ಸೊ ನೀವು ಯಾವುದೇ ರೀತಿ ಆದ್ರೂ ನಾವು ಅದನ್ನ ಮಾಡ್ಕೋಬಹುದು. 4 ವಿಸಿಲ್ ಬರ್ಸ್ಕೋಬೇಕು. ನಂತರ ಇಲ್ಲಿ ಸಾಯಂಕಾಲ ಸ್ಮೂತಿಗೋಸ್ಕರ ಅಂತ ಹೇಳ್ಬಿಟ್ಟು ಈಗಲೇ ನಾನು ನೆನೆಸಿಡ್ತಿದ್ದೀನಿ ಡ್ರೈ ಫ್ರೂಟ್ಸ್‌ನ. ಇಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್, ಸನ್‌ಫ್ಲವರ್ ಸೀಡ್ಸು, ಸ್ವಲ್ಪ ಕಾಜು, ಅದ್ರ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ. ಮತ್ತೆ ಅಂಜೂರನ ಹಾಕಿ ಸ್ವಲ್ಪ ಮಲ್ಟಿಗ್ರೇನ್ ಓಟ್ಸ್‌ನ ಸಹ ಹಾಕೊಳ್ತಿದ್ದೀನಿ. ಮಲ್ಟಿಗ್ರೇನ್ ಓಟ್ಸ್‌ನ ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನ ನೆನೆಸಿಟ್ಕೊಳ್ತಿದ್ದೀನಿ. ಮಲ್ಟಿಗ್ರೇನ್ ಓಟ್ಸ್‌ನ ಕ್ಲಿಪ್ ಮಿಸ್ ಆಗಿದೆ ಇದರಲ್ಲಿ. ನಂತರ ಇಲ್ಲಿ ಸಲಾಡ್‌ಗೋಸ್ಕರ ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನ ನೀವು ಚಾಪರ್‌ಗಾದ್ರೂ ಹಾಕೋಬಹುದು. ಬಟ್ ನಾನು ಇಲ್ಲೇ ನನ್ಗೆ ಹೀಗೆ ಅಭ್ಯಾಸ ಆಗಿದೆ. ಸೊ ನಾನು ಇದೇ ರೀತಿ ಕಟ್ ಮಾಡ್ತಿದ್ದೀನಿ. ತುಂಬಾ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ನಂತರ ಮೆಣಸಿನಕಾಯಿನ ಸಹ ಅದೇ ರೀತಿ ಹಚ್ಚಿಟ್ಕೋಬೇಕು. ನೀವು ಮೆಣಸಿನಕಾಯಿ ಬದಲಾಗಿ ಖಾರದ ಪುಡಿ ಆದ್ರೂ ಹಾಕೋಬಹುದು. ಇಲ್ಲ ಸ್ವಲ್ಪ ಚಾಟ್ ಮಸಾಲ, ಇಲ್ಲಾಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್‌ನ ಸಹ ನೀವು ಹಾಕೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಕುಕುಂಬರ್‌ನ ತಗೊಂಡಿದ್ದೀನಿ. ಅದನ್ನು ಸಹ ಅಷ್ಟೇ ಕುಕುಂಬರ್‌ನ
ನಾವು ಯಾವ ರೀತಿ ಲೈಕ್ ಚಾಪರ್‌ಗೆ ಹಾಕಿದ್ರೆ ಯಾವ ರೀತಿ ಅದನ್ನ ಬ್ಲೆಂಡ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ತುರಿವಿ ಸಹ ಹಾಕೋಬಹುದು. ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಳ್ತಿದ್ದೀನಿ. ಮತ್ತೆ ಟೊಮೊಟೋನ ಹಾಕ್ಕೊಳ್ತಿದ್ದೀನಿ. ಟೊಮೊಟೋನ ಸಹ ನಾವು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಕ್ಯಾರೆಟ್‌ನ ತುರಿವಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಲಾಡ್ ಡ್ರೆಸ್ಸಿಂಗ್‌ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕ್ರೀಮ್‌ನ ಸಹ ರೆಡಿ ಮಾಡಿದ್ದೀನಿ. ಅದನ್ನ ಸಹ ನೋಡಿಸ್ತೀನಿ ನಿಮ್ಗೆ. ಇಲ್ಲಿ ನಾನು ಹಚ್ಚಿಟ್ಕೊಂಡಿರೋ ಎಲ್ಲಾ ತರಕಾರಿಯನ್ನ ಫಸ್ಟ್ ಇದಕ್ಕೆ ಸೇರಿಸ್ತಿದ್ದೀನಿ ಒಂದು ಬೌಲ್‌ಗೆ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಕಡಲೆ ಸಹ ಬೆಂದಿದೆ. 4 ವಿಸಿಲ್ ಬಂದಾಯ್ತು. ಸೊ ಎಲ್ಲಾ ತರಕಾರಿಯನ್ನ ನಾವು ಇದೇ ರೀತಿ ಸೇರಿಸ್ಕೋಬೇಕು. ಇನ್ನು ನಿಮ್ಗೆ ಬೇಕಾದ್ರೆ ಯಾವುದೇ ತರಕಾರಿ ನಿಮ್ಮ ಹತ್ರ ಅವೈಲಬಿಲಿಟಿ ಇದ್ರೆ ಎಲ್ಲ ತರಕಾರಿಗಳನ್ನ ನಾವು ಸೇರಿಸ್ಕೋಬಹುದು. ಅಂದ್ರೆ ಯಾವ ತರಕಾರಿಯನ್ನ ನಾವು ಸಲಾಡ್ ರೂಪದಲ್ಲಿ ತಗೋಬಹುದು ಅಂತ ತರಕಾರಿಯನ್ನ ಸೇರಿಸ್ಕೋಬಹುದು. ನಂತರ ಇಲ್ಲಿ ಡ್ರೆಸ್ಸಿಂಗ್‌ಗೋಸ್ಕರ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್‌ನ ತಗೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್‌ಗೆ ಅದಕ್ಕೆ ಸ್ವಲ್ಪ ಟೇಸ್ಟ್‌ಗೋಸ್ಕರ ಸಾಲ್ಟ್‌ನ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ನಿಂಬೆ ರಸ ಇದನ್ನ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಇವಾಗ ಆ ಪೇಸ್ಟ್‌ನ ನಾವು ಏನೆಲ್ಲ ಹಾಕಿದ್ವಿ ತರಕಾರಿ ಮತ್ತೆ ಕಡಲೆಕಾಳು ಆ ಒಂದು ಬೌಲ್‌ಗೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಹೆಲ್ತಿ ಸಲಾಡ್ ಅನ್ನೋದು ರೆಡಿ ಆಗ್ಬಿಡುತ್ತೆ. ಬ್ರೇಕ್‌ಫಾಸ್ಟ್‌ಗೆ ಇಷ್ಟು ಸಾಕು. ಮತ್ತೆ ಇಲ್ಲಿ ನನ್ನ ಮಗುಗೋಸ್ಕರ ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಯಾವುದೇ ಮಸಾಲೆಯನ್ನ ಬಳಸ್ತೀರಾ ದಾಲ್ ಫ್ರೈನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಆಯಿಲ್‌ನ ಹಾಕಿ 2 ವಿಸಿಲ್ ಬರ್ಸ್ಕೋಬೇಕು. ಈ ದಾಲ್ ಫ್ರೈಗೋಸ್ಕರ ಒಂದು ಚಿಕ್ಕ ಮಸಾಲೆನ ಸಹ ರೆಡಿ ಮಾಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನಕಾಯಿ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ಬೇಳೆ ಎಲ್ಲ ಬೆಂದ ನಂತರ ಇದನ್ನ ಒಂದು ಬೌಲ್‌ಗೆ ಟ್ರಾನ್ಸ್‌ಫರ್ ಮಾಡಿ, ಅದನ್ನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು, ನಾವೇನ್ ಬ್ಲೆಂಡ್ ಮಾಡಿಟ್ಕೊಂಡಿದೀವಿ ಜೀರಿಗೆ ಮತ್ತೆ ಮೆಣಸಿನಕಾಯಿನ ಅದನ್ನ ಸೇರಿಸಿ ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಆ ಫ್ಲೇವರ್ಸ್ ಎಲ್ಲ ಅದಕ್ಕೆ ಅಬ್ಸಾರ್ಬ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ಟವ್ ಮೇಲೆ ಕಡಾಯಿನ ಇಟ್ಕೊಂಡು ಇದಕ್ಕೆ ನೀವು ತುಪ್ಪನಾದ್ರೂ ಸೇರಿಸಿ ಇಲ್ಲ ನಾರ್ಮಲ್ ಆಯಿಲ್‌ನಾದ್ರೂ ಸೇರಿಸಿ ನಾವೇನ್ ಬ್ಲೆಂಡ್ ಮಾಡಿಟ್ಕೊಂಡಿದ್ವಲ್ಲ ದಾಲ್‌ಗೆ ಅದಕ್ಕೆ ನಾವು ಒಗ್ಗರಣೆನ ಕೊಡ್ಬೇಕು. ನಾರ್ಮಲ್ ಒಗ್ಗರಣೆ ಯಾವುದೇ ರೀತಿ ಮಸಾಲೆ ಸಹ ಇಲ್ಲಿ ನಮ್ಗೆ ಬೇಕಾಗಿಲ್ಲ. ಸಿಂಪಲ್ ಒಗ್ಗರಣೆ. ಈ ಒಂದು ದಾಲ್ ಫ್ರೈ ಏನಿದೆ ಇದು ಟಾಡ್ಲರ್ಸ್‌ಗೆ ಅಂತಂದ್ರೆ ಲೈಕ್ ಚಿಕ್ಕ ಮಕ್ಕಳಿಗೆ ಯಾರು ತುಂಬಾ ಖಾರ ತಿನ್ನಲ್ಲ, ಮಸಾಲೆನ ಯಾರು ಇಷ್ಟಪಡಲ್ಲ, ಅವ್ರಿಗೆ ನಾವು ಬೇಗ ಈಸಿಯಾಗಿ ಕ್ವಿಕ್ ಆಗಿ ಮಾಡಿಕೊಡ್ಬೋದು. ನಾವು ಲೈಕ್ ಅಡಲ್ಟ್ಸ್ ಸಹ ನಾವು ತಿನ್ಬೋದು. ಇದು ತುಂಬಾ ಹೆಲ್ತಿಯಾಗಿ ಇರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಮಸಾಲೆ ತಿಂದ್ರೆ ಅಂತವ್ರಿಗೆ ನಾವು ಈ ರೀತಿ ಫ್ರೈ ಮಾಡಿ ಕೊಡ್ಬೋದು. ನೋಡಿ ಲಂಚ್‌ಗೋಸ್ಕರ ನನ್ಗೆ ದಾಲ್ ಫ್ರೈ ಅನ್ನೋದು ರೆಡಿ ಆಗೋಯ್ತು ಇಲ್ಲಿ. ಇದನ್ನ ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು. ಕೊನೆಯಲ್ಲಿ ಬೇಕಂದ್ರೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡ್ರೆ ಅದು ನಮ್ಗೆ ದಾಲ್ ಫ್ರೈ ಅನ್ನೋದು ರೆಡಿ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ಇದು ಕುದಿ ಬಂದಿದ್ದಾದ್ಮೇಲೂ ಸಹ ಸ್ವಲ್ಪ ಒಗ್ಗರಣೆ ಕೊಟ್ಕೋಬಹುದು. ಇಲ್ಲಿ ನನ್ನ ಲಂಚ್ ಬಾಕ್ಸ್ ಪ್ರಿಪರೇಷನ್ ನಡೀತಾ ಇದೆ. ಇನ್ನೇನ್ ಟೈಮ್ ಆಯ್ತಲ್ಲ ಸ್ಕೂಲ್‌ಗೆ ಹೊರಡ್ಬೇಕಿದೆ. ಸೊ ಅದಕ್ಕೋಸ್ಕರ ನನ್ನ ಲಂಚ್ ಬಾಕ್ಸ್ ಪ್ರಿಪರೇಷನ್ ಇಷ್ಟೇ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ಸಲಾಡ್, ಸ್ವಲ್ಪ ರೈಸ್ ಮತ್ತೆ ಸ್ವಲ್ಪ ಸಾಂಬಾರ್ ಅಷ್ಟೇನೆ. ಸ್ಕೂಲಿಂದ ಬಂದು ಸಂಜೆ ಸ್ವಲ್ಪ ಫ್ರೆಶ್ ಆಗಿ ದೀಪಾರಾಧನೆ ಮಾಡಿ ಈಗ ಹಾಲ್ ಕಾಯಿಸ್ತಿದ್ದೀನಿ. ಈಗ ಇಲ್ಲಿ ನನ್ನ ಮಗುಗೆ ಅಂತ ಹೇಳ್ಬಿಟ್ಟು ಹಾಲ್ ಸ್ವಲ್ಪ ತಣ್ಣಗೆ ಮಾಡ್ತಿದ್ದೀನಿ. ಅದಕ್ಕೆ ದಿನ ಡೈಲಿ ಸಂಜೆ ಅಂತೂ ಹಾಲು ಕೊಡೋದಿಲ್ಲ. ನೈಟ್ ಮಲಗಬೇಕಾದ್ರೆ ಹಾಲು ಕೊಡ್ತೀನಿ. ಬಟ್ ಈ ದಿನ ಅದು ಕೇಳ್ತು ಅಂತ ಹಾಲು ಕೊಡ್ತಿದ್ದೀನಿ.
ನಂತರ ಇಲ್ಲಿ ನಾನು ಮಾರ್ನಿಂಗ್ ಏನು ನೆನೆಸಿಟ್ಟಿದ್ದೆ ಅದೇ ಡ್ರೈ ಫ್ರೂಟ್ಸ್‌ನ ಯೂಸ್ ಮಾಡಿ, ಓಟ್ಸ್‌ನ ಯೂಸ್ ಮಾಡಿ, ಮತ್ತೆ ಸ್ವಲ್ಪ ಡೇಟ್ಸ್‌ನ ಹಾಕ್ಕೊಂಡು, ಮತ್ತೆ ಕಾಯಿಸಿ ಆರಿಸಿಟ್ಕೊಂಡಿರೋ ಸ್ವಲ್ಪ ಮಿಲ್ಕ್‌ನ ಹಾಕ್ಕೊಂಡು ಇಲ್ಲಿ ನಾನೊಂದು ಸಿಂಪಲ್ ಆಗಿ ಡ್ರೈ ಫ್ರೂಟ್ ಸ್ಮೂತಿನ ರೆಡಿ ಮಾಡ್ತಿದ್ದೀನಿ. ಸಾಯಂಕಾಲ ಟೀ ಅಥವಾ ಕಾಫಿ ಬದಲಿಗೆ ಈ ತರ ಏನಾದ್ರು ಫ್ರೂಟ್ ಜ್ಯೂಸ್ ಇಲ್ಲಾಂತಂದ್ರೆ ಸ್ಮೂತಿಯನ್ನ ಕುಡಿದ್ರೆ ತುಂಬಾ ಹೆಲ್ತಿ ಆಗಿರ್ತೀವಿ. ನಮ್ಗೇನಂತಂದ್ರೆ ನಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಅನ್ನೋದು, ಸ್ಟಾಮಿನಾ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಂತರ ಇಲ್ಲಿ ಡಿನ್ನರ್‌ಗೋಸ್ಕರ ಬೀಟ್ರೂಟ್ ಚಪಾತಿ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ. ಸೊ ಅದನ್ನ ಸಿಪ್ಪೆ ತೆಗೆದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ ನಂತರ ಆ ರಸ ಏನ್ ಬರುತ್ತೆ ಆ ಒಂದು ಲಿಕ್ವಿಡ್‌ನ ನಾನು ಚಪಾತಿ ಹಿಟ್ಟು ಕಲಸ್ಲಿಕ್ಕೆ ಬಳಸ್ತೀನಿ. ಇಲ್ಲ ಅಂತಂದ್ರೆ ನೀವು ಇನ್ನೊಂದ್ ರೀತಿನೂ ಮಾಡ್ಬೋದು. ಈ ಡ್ರೈ ಫ್ ಇದು ಈ ಬೀಟ್ರೂಟ್ ಇಂದ ಜ್ಯೂಸ್‌ನ ಮಾಡ್ಕೊಂಡು ಅದೇನ್ ಬರುತ್ತೆ ಕೊನೆಯಲ್ಲಿ ಫಿಲ್ಟರ್ ಮಾಡಿರೋದೆಲ್ಲ ಬೀಟ್ರೂಟ್‌ನ ಅದನ್ನ ಸಹ ನಾವು ಚಪಾತಿ ಹಿಟ್ಟಿಗೆ ಕಲ್ಸ್ಕೋಬಹುದು. ಬಟ್ ನಾನಿಲ್ಲಾದ್ರೆ ಇವತ್ತು ಲೈಕ್ ಅದು ಹಾಕಿದ್ರೆ ತುಂಬಾ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಷ್ಟೊಂದು ಇಷ್ಟ ಪಡಲ್ಲ ಅಂತ ಲೈಟ್ ಆಗಿ ಕಲರ್ ಬರಬೇಕು ಅಂತ ಜಸ್ಟ್ ಅದು ಲಿಕ್ವಿಡ್‌ನ ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ಇವಾಗ 3 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ನಂತರ ಬೀಟ್ರೂಟ್ ಲಿಕ್ವಿಡ್‌ನ ನಾವೇನ್ ತೆಗ್ದಿದ್ವಿ ಅದನ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಇದನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾನು ಪುಲ್ಕ ಮಾಡ್ತಿದ್ದೀನಿ. ಲೈಕ್ ಎಣ್ಣೆ ಹಾಕ್ದಿರ ರೋಟಿ ಮಾಡ್ತಿದ್ದೀನಲ್ವಾ? ಸೊ ಅದಕ್ಕೆ ಸ್ವಲ್ಪ ಸ್ಮೂತ್ ಆಗಿ ಬರ್ಬೇಕು ಅಂತ ಹಿಟ್ಟನ್ನ ಕಲಸಿದ್ದಾದ್ಮೇಲೆ ಸ್ವಲ್ಪ ಆಯಿಲ್‌ನ ಕೊಟ್ಟು ಗ್ರೀಸ್ ಮಾಡ್ಕೊಂಡು ಒಂದು 30 ಮಿನಿಟ್ಸ್ ನಾವದನ್ನ ನೆನೆಯೋದಕ್ಕೆ ಬಿಡ್ಬೇಕು. ನಂತರ ಇಲ್ಲಿ ಬೀಟ್ರೂಟ್ ಚಪಾತಿಗೋಸ್ಕರ ಕಾಂಬಿನೇಷನ್‌ಗೆ ಅಂತ ಟೊಮೊಟೊ ಕುರ್ಮಾಗೆ ಮಸಾಲೆ ರೆಡಿ ಮಾಡ್ತಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ, ದಾಲ್ಚಿನ್ನಿ ಮತ್ತೆ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಎಳ್ಳು ನಿಮ್ಮ ಬಳಿ ಇಲ್ಲ ಅಂತಂದ್ರೆ ಇದಕ್ಕೆ ನಾವು ಪೀನಟ್ಸ್ ಮತ್ತೆ ಶೇಂಗಾ ಬೀಜನನ್ನಾದ್ರೂ ಸೇರಿಸ್ಕೋಬಹುದು. ಅದಾದ ನಂತರ ಸ್ವಲ್ಪ ಒಣ ಕೊಬ್ಬರಿ. ನಿಮ್ಮಲ್ಲಿ ಒಣ ಕೊಬ್ಬರಿ ಇಲ್ಲ ಅಂತಂದ್ರೆ ಅದನ್ನ ಗ್ರೈಂಡ್ ಮಾಡ್ಬೇಕಾದ್ರೆ ಇವಾಗ ಏನೇ ನಾವೆಲ್ಲ ಡ್ರೈ ರೋಸ್ಟ್ ಮಾಡಿದೀವಲ್ಲ ಅದನ್ನ ಗ್ರೈಂಡ್ ಮಾಡ್ಬೇಕಾದ್ರೆ ನೀವದನ್ನ ಫ್ರೆಶ್ ರಾ ಕೋಕೋನಟ್‌ನ ಆದ್ರೂ ಸೇರಿಸ್ಕೋಬಹುದು. ಅದನ್ನ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಕಡಾಯಿಗೆ ಇವಾಗ ನಾನು ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗನ ಮತ್ತೆ ನಾರ್ಮಲ್ ಒಗ್ಗರಣೆಗೆ ನಾವೇನೇನೆಲ್ಲ ಹಾಕ್ತೀವಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನ ಹಾಕ್ಬೋದು. ಎಲ್ಲವನ್ನ ಹಾಕಿ ಅದು ಚೆನ್ನಾಗಿ ರೋಸ್ಟ್ ಆಗಿದ ನಂತರ ಅವೆಲ್ಲವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಆಗಿದ ನಂತರ ಇದಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಆನಿಯನ್ ಮತ್ತೆ ಕರಿಬೇವನ್ನ ಸೇರಿಸಿ ಆನಿಯನ್ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಎಷ್ಟು ಫ್ರೈ ಮಾಡ್ಬೇಕಂದ್ರೆ ಅದು ಕಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೂತ್ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಟೊಮೊಟೊನ ಹಾಕಬೇಕು. ಇಲ್ಲಿ ಟೊಮೆಟೊ ಕುರ್ಮಾ ಅಂದಿದ ತಕ್ಷಣ ಲೈಕ್ ನಾವಿಲ್ಲಿ ಯಾವುದೇ ರೀತಿ ಮೆಣಸಿನಕಾಯಿ ಆಗಿರ್ಬೋದು, ಹುಳಿ ಆದ್ರೂ ನಾವು ಯೂಸ್ ಮಾಡೋ ಕೆಲಸ ಇಲ್ಲ. ಟೊಮೊಟೊನ ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು. ಇವಾಗ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಿ ಆ ಪೇಸ್ಟ್‌ನ ಹಾಕಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್‌ನ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಖಾರವನ್ನ ಹಾಕೋಬಹುದು. ಇದಕ್ಕೆ ನೀವಿನ್ನೂ ಬೇಕು ಅಂತಂದ್ರೆ ಧನಿಯಾ ಪುಡಿನೂ ಹಾಕೋಬಹುದು, ಇಲ್ಲ ಗರಂ ಮಸಾಲಾನು ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬಹುದು. ಸ್ವಲ್ಪ ಹೆಚ್ಚಿಗೆ ಮಸಾಲೆ ತಿನ್ನೋರು ಆದ್ರೆ. ಬಟ್ ನಾನು ಇಲ್ಲಿ ಬೆರೆಸ್ತಿಲ್ಲ ಯಾಕಂದ್ರೆ ಆ ಪೇಸ್ಟ್ ಅಲ್ಲೇ ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಫ್ರೈ ಆದ ನಂತರ ಒಂದಿಷ್ಟು ನೀರು ಕನ್ಸಿಸ್ಟೆನ್ಸಿ ನಿಮ್ಗೆ ತಕ್ಕಂತೆ ನೀವು ನೋಡ್ಕೊಳ್ಳಿ. ನಿಮ್ಗೆ ಲೈಕ್ ಕರಿ ತರ ಬೇಕು ಅಂದ್ರೆ ಕರಿ ತರ, ಇಲ್ಲ ಸ್ವಲ್ಪ ಸಾರ್ ತರ ಬೇಕಂದ್ರೆ ಸಾರ್ ತರ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಅದು ಒಂದು ರೆಡಿ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಬೀಟ್ರೂಟ್ ಚಪಾತಿನ ರೆಡಿ ಮಾಡ್ತಿದ್ದೀನಿ. ಲೈಕ್ ಪುಲ್ಕ. ನಾವಿಲ್ಲಿ ಎಣ್ಣೆನ ಜಾಸ್ತಿ ಬಳಸಕ್ ಹೋಗಲ್ಲ. ಜಸ್ಟ್ ಎಣ್ಣೆ ಇಲ್ದಿರ ನಾರ್ಮಲ್ ಪುಲ್ಕ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇಲ್ಲಿ ಬೀಟ್ರೂಟ್ ಇಂದ ಮಾಡ್ತಿದ್ದೀನಿ ಅಷ್ಟೇನೆ. ತುಂಬಾ ಫ್ಲಫಿ ಆಗಿ ಚೆನ್ನಾಗಿ ಬರುತ್ತೆ. ಇದರ ಕಾಂಬಿನೇಷನ್ ಆಗಿ ನಾವು ಟೊಮೊಟೊ ಕುರ್ಮಾ ಏನ್ ಮಾಡಿದೀವಿ ಅದ್ರ ಜೊತೆಗೆ ಇದು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ಎಲ್ಲಾ ಚಪಾತಿಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಅದು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಏನ್ ಮಾಡ್ತಿದ್ದೀನಿ ಇದನ್ನ ಒಂದೇ ಸರಿ ಹಾಟ್ ಬಾಕ್ಸ್‌ಗೆ ಹಾಕ್ಬಿಡ್ತೀನಿ. ಯಾಕೆ ಹಾಟ್ ಬಾಕ್ಸ್‌ಗೆ ಹಾಕಿಳ್ತಿದ್ದೀನಿ ಅಂತಂದ್ರೆ ಲೈಕ್ ಇದು ನಾನು ಎಣ್ಣೆ ಹಾಕ್ದಿರ ಮಾಡೋದ್ರಿಂದ ಗಾಳಿಗೆ ಹೊರಗಡೆ ಇಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ನಾವು ತಿನ್ನೋದು ಸ್ವಲ್ಪ ಲೇಟ್ ಆದ್ರೂನು ಸಹ ಗಟ್ಟಿ ಆಗ್ಬಿಡುತ್ತೆ. ಸೊ ಅದರಿಂದ ನಾನು ಯಾವಾಗ್ಲೂ ಇದೇ ರೀತಿ ಮಾಡ್ತೀನಿ. ನಿಮ್ಗೆ ಇದ್ರ ಜೊತೆಗೆ ತುಪ್ಪ ಇಲ್ಲ ಬೆಣ್ಣೆ ಬೇಕಂದ್ರೆ ಬೆಣ್ಣೆನೂ ಸೇರಿಸ್ಕೋಬಹುದು. ಇದಾಗಿತ್ತು ನಮ್ಮ ಇವತ್ತಿನ
ಡಿನ್ನರ್ ಮತ್ತು ಇವತ್ತಿನ ಮಾರ್ನಿಂಗಿಂದ ಈವ್ನಿಂಗ್ ಆಗಿರ್ತಕ್ಕಂಥ ರೊಟೀನ್. ಧನ್ಯವಾದಗಳು. ವ್ಲಾಗ್ ಇಷ್ಟ ಅನಿಸಿದರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.